ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SLR ಪಾರ್ಸರ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಟೋಟಲ್ 6 ಸ್ಟೆಪ್ಸ್ ಇರುತ್ತೆ. ಟೋಟಲ್ ಸ್ಟೆಪ್ಸ್ ಎಷ್ಟು? 6 ಸ್ಟೆಪ್ಸು. ಈ 6 ಸ್ಟೆಪ್ಸಲ್ಲಿ ಮೊದಲನೇ ಸ್ಟೆಪ್ ಏನು? ಆರ್ಗ್ಯುಮೆಂಟ್ ದ ಗ್ರಾಮರ್ ಆ್ಯಂಡ್ ನಂಬರಿಂಗ್. ಸೊ ಫಸ್ಟ್ ಏನು ಅವರು ಗ್ರಾಮರ್ ಕೊಟ್ಟಿದ್ದಾರೆ ಅದನ್ನು ಆರ್ಗ್ಯುಮೆಂಟ್ ಮಾಡಬೇಕು. ಆರ್ಗ್ಯುಮೆಂಟ್ ಮಾಡೋದು ಹೆಂಗೆ? ಸ್ಟೆಪ್ 1. ಸೊ ಫಸ್ಟ್ ಯಾವ್ದು ಲೆಟರ್ ಕೊಟ್ಟಿರೋದು? ಕ್ಯಾಪಿಟಲ್ ಎಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಏನು ಮಾಡ್ತೀನಿ? ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಅಂತ ಮಾಡಬೇಕು. ಅದೇ ಏನಾದರೂ ಎ ಅಂತ ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ ಈ ಜಾಗದಲ್ಲಿ, ಅದನ್ನು ಏನು ಮಾಡ್ತೀನಿ? ಎ ಗಿವ್ ರೈಸ್ ಟು ಎ ಡ್ಯಾಶ್ ಗಿವ್ ರೈಸ್ ಟು ಎ ಅಂತ ಮಾಡಬೇಕು. ಬಿ ಏನಾದರೂ ಕೊಟ್ಟಿದ್ರೆ ಬಿ ಡ್ಯಾಶ್ ಗಿವ್ ರೈಸ್ ಟು ಬಿ, ಈ ರೀತಿ ಬರೀಬೇಕು. ನೆಕ್ಸ್ಟ್ ಏನು ಗ್ರಾಮರ್ ಕೊಟ್ಟಿದ್ದಾರೆ ಅವರು ಅದನ್ನೇ ಬರೀರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಎಸ್ ಗಿವ್ ರೈಸ್ ಟು ಸ್ಮಾಲ್ ಸಿ ಎ ಸ್ಮಾಲ್ ಡಿ. ನೆಕ್ಸ್ಟ್ ಎ ಗಿವ್ ರೈಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಬಾರ್ ಇ. ಒಂದನ್ನು ನೆನಪಿಟ್ಕೊಳ್ಳಿ, ಸ್ಮಾಲ್ ಲೆಟರ್ಸನ್ನು ನಾನು ಟರ್ಮಿನಲ್ಸ್ ಅಂತ ಕರೀತಾರಲ್ಲ ಅದನ್ನು ಸ್ಮಾಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ಸು ನಾನ್ ಟರ್ಮಿನಲ್ಸ್, ಅದನ್ನು ನೆನಪಿಟ್ಕೊಳ್ಳಿ. ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಅಂತಲೇ ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮೊದಲನೇ ಸ್ಟೆಪ್ಪಲ್ಲಿ ಆರ್ಗ್ಯುಮೆಂಟ್ ದ ಮ್ಯಾಟ್ರಿಕ್ಸ್ ಆಯಿತು. ಇವಾಗ ಏನು ಮಾಡಬೇಕು? ನಂಬರಿಂಗ್ ಮಾಡಬೇಕು. ಕಲರ್ ಚೇಂಜ್ ಮಾಡ್ಕೊಂಡು ಹೇಗೆ ನಂಬರ್ ಮಾಡೋದು? ಮೊದಲನೇದು ಯಾವುದಿದು? ಇದನ್ನು 0 ಇಂದ ಶುರು ಮಾಡ್ತೀನಿ. 0. ನೆಕ್ಸ್ಟ್ 1. ನೆಕ್ಸ್ಟ್ ಇದರಲ್ಲಿ ಏನಾಗ್ತಾ ಇದೆ? ಎ ಗಿವ್ ರೈಸ್ ಟು ಎ ಬಿ ಬಾರ್ ಎ ಗಿವ್ ರೈಸ್ ಟು ಇ ಅಂತ ಇದೆ. ಸೊ ಇದೇನಾಗಿದೆ? ಇವೆರಡನ್ನೂ ಕೂಡ ಸೇರಿಸಿ, ಎರಡು ಎ ಇಂದ ಪ್ರೊಜೆಕ್ಷನ್ ಆಗ್ತಿರುವಂಥದ್ದು ಸ್ಮಾಲ್ ಎ ಸ್ಮಾಲ್ ಬಿ ಮತ್ತು ಈ ಅದನ್ನು ಎರಡನ್ನೂ ಕೂಡಿಸಿ ಬರೆದಿದ್ದಾರೆ. ಸೊ ಏನು ಮಾಡ್ತೀನಿ ನಾನು? ಇದಕ್ಕೆ 2, ಇದಕ್ಕೆ 3, ಈ ಥರ ನಂಬರಿಂಗ್ ಮಾಡಿಕೊಂಡೆ. ಮೊದಲನೇ ಸ್ಟೆಪ್ಪು ಕಂಪ್ಲೀಟ್. ನೆಕ್ಸ್ಟ್ ಎರಡನೇ ಸ್ಟೆಪ್ 2. ಎರಡನೇ ಸ್ಟೆಪ್ಪಲ್ಲಿ ಏನಂತ ಹೇಳಿದ್ದಾರೆ? ಸೊ ಇದು ವೆನ್ ಅಲ್ಲ, ಅದು ಫೈಂಡ್ ದಿ ಫಸ್ಟ್ ಆ್ಯಂಡ್ ಫಾಲೋ. ಸೊ ಫಸ್ಟ್ನ ಹೇಗೆ ಕಂಡುಹಿಡಿಯೋದು? ಫಸ್ಟ್ನ ಕೆಳಗಡೆಯಿಂದ ಕಂಡುಹಿಡಿತಾ ಹೋಗ್ಬೇಕು. ಸೊ ಫಸ್ಟ್ ಆಫ್ ಎ ಏನು ಪ್ರೊಜೆಕ್ಷನ್ ಮಾಡ್ತಾ ಇದೆ? ಎ ಗಿವ್ ರೈಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಒಂದು, ಎ ಗಿವ್ ರೈಸ್ ಟು ಸ್ಮಾಲ್ ಇ ಒಂದು. ಸೊ ಸ್ಮಾಲ್ ಲೆಟರ್ಸ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ಫಸ್ಟ್ನೇದು ಯಾವ ಲೆಟರ್ ಇದೆ ಅದನ್ನೇ ಬರೀರಿ ಫಸ್ಟ್ಗೆ. ಸೊ ಸ್ಮಾಲ್ ಎ ಮತ್ತು ಈ ಪ್ರೊಜೆಕ್ಷನಲ್ಲಿ ಏನಾಗ್ತಾ ಇದೆ? ಸ್ಮಾಲ್ ಇ. ಸೊ ಫಸ್ಟ್ ಆಫ್ ಎ ಆಯಿತು. ನೆಕ್ಸ್ಟ್ ಫಸ್ಟ್ ಆಫ್ ಎಸ್ನ ಹೇಗೆ ಕಂಡುಹಿಡಿಯೋದು? ಎಸ್ ಗಿವ್ ರೈಸ್ ಟು ಸ್ಮಾಲ್ ಸಿ ಎ ಡಿ. ನಾನೇನು ಹೇಳಿದೆ? ಏನಾದ್ರೂ ಫಸ್ಟಲ್ಲಿ ಸ್ಮಾಲ್ ಲೆಟರ್ ಇದನ್ನೇ ಅದನ್ನೇ ಡೈರೆಕ್ಟಾಗಿ ಬರೀಬೇಕು. ಸೊ ಸ್ಮಾಲ್ ಸಿ ಅಷ್ಟೇ. ನೆಕ್ಸ್ಟ್ ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್. ಸೊ ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಅಲ್ಲಿ ಫಸ್ಟ್ ಆಫ್ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಎಸ್ ಇದು ಕ್ಯಾಪಿಟಲ್ ಲೆಟರ್ ಎಸ್. ಸೊ ಕ್ಯಾಪಿಟಲ್ ಲೆಟರ್ ಎಸ್ ಇದ್ದಾಗ ಏನು ಮಾಡಬೇಕು? ಫಸ್ಟ್ ಆಫ್ ಕ್ಯಾಪಿಟಲ್ ಎಸ್ ಅನ್ನೇ ನಾವು ಫಸ್ಟ್ ಆಫ್ ಎಸ್ ಡ್ಯಾಶ್ ಅಂತ ತಗೊತೀವಿ. ಸೊ ಫಸ್ಟ್ ಆಫ್ ಕ್ಯಾಪಿಟಲ್ ಎಸ್ ಏನು? ಸಿ. ಸೊ ಫಸ್ಟ್ ಆಫ್ ಎಸ್ ಡ್ಯಾಶ್ ಈಸ್ ಸಿ. ಸೊ ಇವಾಗ ಫಸ್ಟ್ನ ಕಂಡುಹಿಡ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ಅದೇ ಸ್ಟೆಪ್ 2 ಅಲ್ಲಿ ಫಾಲೋನ ಕಂಡುಹಿಡಿಬೇಕು. ಸೊ ಫಾಲೋನ ಮೇಲ್ಗಡೆಯಿಂದ ಮಾಡ್ಕೊಂಬಂದು ಫಸ್ಟ್ ಆಫ್ ಎಸ್ ಡ್ಯಾಶ್. ಸೊ ಫಸ್ಟ್ ಆಫ್ ಎಸ್ ಡ್ಯಾಶ್, ಇಲ್ಲಿರುವಂಥ ಎಸ್ ಡ್ಯಾಶ್ಗೆ ನಾವು ಡೈರೆಕ್ಟಾಗಿ ಡಾಲರ್ ಅಂತ ಬರೀಬೇಕು. ಎಸ್ ಡ್ಯಾಶ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲಾದರೂ ಇದೆಯಾ? ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲೂ ಇಲ್ಲ. ಸೊ ಏನು ಮಾಡ್ತೀನಿ? ಎಸ್ ಡಾಲರ್ ಅಂತ ಬರೀತೀನಿ. ಸೊ ಎಸ್ ಡ್ಯಾಶ್ಗೆ ಫಸ್ಟ್ನೇ ಲೆಟರ್ ಯಾವುದಿರುತ್ತೆ ಅದಕ್ಕೆ ಫಸ್ಟ್ನೇ ಫಾಲೋ ಯಾವತ್ತಿದ್ರೂ ಡಾಲರ್, ಅದನ್ನು ಬರೀಲೇಬೇಕು. ನೆಕ್ಸ್ಟ್ ಎಸ್ ಡ್ಯಾಶ್ ಆಯಿತು. ನೆಕ್ಸ್ಟ್ ಫಾಲೋ ಆಫ್ ಎಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲೆಲ್ಲಿದೆ? ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿದೆ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿರೋದ್ರಿಂದ ಇದರ ಫಾಲೋ ಅಂದರೆ ನೆಕ್ಸ್ಟ್ ಟರ್ಮ್ ಇದರಲ್ಲಿ ಯಾವುದೂ ಇಲ್ಲ. ಸೊ ಏನು ಮಾಡಬೇಕು? ಎಸ್ಸಿಂದ ಎಸ್ ಡ್ಯಾಶ್ಗೆ ನಾವು ಟ್ರ್ಯಾಕ್ ಮಾಡ್ತೀವಿ. ಸೊ ಇವಾಗ ಏನು ಮಾಡಬೇಕು? ಫಾಲೋ ಆಫ್ ಎಸ್ ಈಸ್ ಈಕ್ವಲ್ ಟು ಫಾಲೋ ಆಫ್ ಎಸ್ ಡ್ಯಾಶ್ ಆಗುತ್ತೆ. ಸೊ ಫಾಲೋ ಆಫ್ ಎಸ್ ಡ್ಯಾಶ್ ನಮಗೆ ಆಲ್ರೆಡಿ ಗೊತ್ತಿದೆ, ಏನು? ಡಾಲರ್. ನೆಕ್ಸ್ಟ್ ಫಾಲೋ ಆಫ್ ಎ. ಹೇಗೆ ಕಂಡುಹಿಡಿಯೋದು? ಫಾಲೋ ಆಫ್ ಎ ರೈಟ್ ಹ್ಯಾಂಡ್ ಸೈಡಲ್ಲಿ ಎ ಎಲ್ಲೆಲ್ಲಿದೆ? ಎ ಇಲ್ಲಿದೆ. ಸೊ ಅದರ ನೆಕ್ಸ್ಟ್ ಟರ್ಮ್ ಯಾವುದು? ಸ್ಮಾಲ್ ಡಿ ಇದ್ದರೆ ಸ್ಮಾಲ್ ಲೆಟ್ರ್ ಯಾವುದೇ ಇದ್ರೂ ಡೈರೆಕ್ಟಾಗಿ ಬರೆದ್ಬಿಡ್ಬೇಕು, ಸ್ಮಾಲ್ ಡಿ ಅಷ್ಟೇ. ಮತ್ತಿನ್ನೇನಾದರೂ ಇದೆಯಾ? ಇಲ್ಲ. ಸೊ ಎರಡನೇ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮೂರನೇ ಸ್ಟೆಪ್ 3 ನಾವು DFAನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ಸೊ ಫಸ್ಟ್ ಮೊದಲಿಗೆ ಇದನ್ನು ನೋಡ್ತಾ ಬನ್ನಿ, ಇದು ನಾವು ಬರೆದಿರೋದನ್ನು. ಸೊ ಸ್ಟೆಪ್ 3 ಅಲ್ವಾ? ಸೊ ಇವಾಗ
ಫಸ್ಟ್ ಏನು ಮಾಡಬೇಕು, ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಅಂತ ಬರೀತೀನಿ. ಸೊ ಡಿ ಎಫ್ ಎ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ಇರೋದಕ್ಕೆ ಡಾಟ್ ಅಂತ ಕೊಡ್ತೀವಿ. ಡಾಟ್ ಎಸ್, ಎಲ್ಲದಕ್ಕೂ ಸ್ಟಾರ್ಟಿಂಗಲ್ಲಿ ಡಾಟ್ ಕೊಡ್ತೀವಿ. ನೆಕ್ಸ್ಟ್ ಈ ಡಾಟಿನ ಪಕ್ಕದಲ್ಲಿರುವಂಥದ್ದು ಯಾವುದು, ಎಸ್. ಎಸ್ ಏನಾದರೂ ಪ್ರೊಜೆಕ್ಟ್ ಮಾಡ್ತಾ ಇದೆಯಾ ನೋಡಿ ಇದರಲ್ಲಿ. ಸೊ ಹೌದು, ಎಸ್ ಪ್ರೊಜೆಕ್ಟ್ ಮಾಡ್ತಾ ಇದೆ. ಸೊ ಎಸ್ ಏನು ಮಾಡ್ತಾ ಇದೆ, ಸ್ಮಾಲ್ ಸಿ ಎ ಡಿ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದರ ಹಿಂದೆ ಒಂದು ಡಾಟ್. ಸೊ ಡಾಟ್ ಆದಮೇಲೆ ಯಾವುದಿದೆ, ಸ್ಮಾಲ್ ಸಿ. ಸ್ಮಾಲ್ ಸಿ ಯಾವುದನ್ನಾದರೂ ಪ್ರೊಡ್ಯೂಸ್ ಮಾಡ್ತಿದೆಯಾ, ಇಲ್ಲ. ಸೊ ಇಲ್ಲೇ ಸ್ಟಾಪ್ ಮಾಡಬೇಕು. ಇಲ್ಲೇ ಸ್ಟಾಪ್ ಮಾಡಿ ಇದಕ್ಕೆ ಒಂದು ರೌಂಡ್ ಹಾಕ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲದನ್ನು ಈ ಡಾಟ್ ಇದೆಯಲ್ಲ, ಈ ಡಾಟ್ ಏನು ಹೇಳುತ್ತೆ ಅಂತಂದರೆ ನಾನು ಎಲ್ಲರಿಗಿನ್ನ ಮುಂದೆ ಹೋಗಬೇಕು. ಹೇಗೆ ಮುಂದೆ ಹೋಗ್ತೀನಿ, ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತೀನಿ. ಮೀನ್ಸ್ ಇಲ್ಲಿ ಡಾಟ್ ಇದೆ, ಏನಾಗುತ್ತೆ, ಸಿ ಆದಮೇಲೆ ಡಾಟ್ ಹೋಗುತ್ತೆ, ನೆಕ್ಸ್ಟ್ ಎ ಆದಮೇಲೆ, ನೆಕ್ಸ್ಟ್ ಡಿ ಆದಮೇಲೆ, ಈ ರೀತಿ ಒಂದೊಂದೇ ಸ್ಟೆಪ್ ಆಗಿ ಹೋಗಿ ಕೊನೆಯಲ್ಲಿ ಎಂಡ್ ಆಗುತ್ತೆ. ಸೊ ಹೇಗೆ ಮಾಡ್ತಾ ಹೋಗೋಣ, ಸ್ಟಾರ್ಟಿಂಗ್ ಇರೋದು ಎಸ್ ಡ್ಯಾಶ್ ಗಿವ್ ರೈಸ್ ಟು, ಈ ಡಾಟ್ ಇಲ್ಲಿಗೆ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ಎಸ್ ಡಾಟ್. ಸೊ ಡಾಟ್ ಏನಾಯಿತು, ಎಲ್ಲರಿಗಿಂತ ಮುಂದೆ ಹೋಯಿತು. ಸೊ ಇದು ಇಲ್ಲೇ ಸ್ಟಾಪ್ ಆಗುತ್ತೆ. ಸೊ ಇದು I0 ಅಂದರೆ I0 I1. I0 ಅಂತ ಯಾಕೆ ಕೊಟ್ಟೆ ಅಂದರೆ ನಾನು ಇಲ್ಲಿ ನಂಬರಿಂಗ್ ಶುರು ಮಾಡಿರೋದು 0 ಇಂದ. ಸೊ ಇಲ್ಲೂ ಕೂಡ 0 ಇಂದ ಶುರು ಮಾಡ್ತೀನಿ. ನೆಕ್ಸ್ಟ್ ಇನ್ನು ಉಳಿದಿದ್ದೆ ಅದು ಎಸ್ ಗಿವ್ ರೈಸ್ ಟು. ಈ ಡಾಟ್ ಶಿಫ್ಟ್ ಆದರೆ ಏನಾಯಿತು, ಸ್ಮಾಲ್ ಸಿ ಡಾಟ್ ಎ ಡಿ. ನೆಕ್ಸ್ಟ್ ಇದು ಡಾಟ್ ಆದಮೇಲೆ ಏನಿದೆ, ಕ್ಯಾಪಿಟಲ್ ಲೆಟರ್ ಎ ಇದೆ. ಕ್ಯಾಪಿಟಲ್ ಲೆಟರ್ ಎ ಏನಾದರೂ ಪ್ರೊಜೆಕ್ಟ್ ಮಾಡ್ತಿದೆಯಾ ನೋಡಿ. ಹೌದು, ಪ್ರೊಜೆಕ್ಟ್ ಮಾಡ್ತಾ ಇದೆ. ಏನು ಪ್ರೊಜೆಕ್ಟ್ ಮಾಡ್ತಾ ಇದೆ, ಎ ಗಿವ್ ರೈಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಬಾರ್. ಸೊ ಡಾಟ್ ಇಡೋದನ್ನ ಮರಿಬೇಡಿ, ಡಾಟ್ ಎ ಬಿ ಸ್ಲ್ಯಾಶ್ ಡಾಟ್ ಇ ಇಷ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಅಷ್ಟು ಕೂಡ ಸ್ಮಾಲ್ ಲೆಟರ್ಸ್ ಇವೆ ಪಾಯಿಂಟ್ ಆದಮೇಲೆ. ಸೊ ಇದು ಇಲ್ಲೇ ಸ್ಟಾಪ್ ಆಗುತ್ತೆ. ಇದೆಷ್ಟನೇ ಸ್ಟೆಪ್ಪು, I2. ಸೊ ಪಾಯಿಂಟ್ ಯಾವುದಾದ್ಮೇಲೆ ಜಂಪ್ ಆಯಿತು, ಸಿ ಆದಮೇಲೆ ಜಂಪ್ ಆಯಿತು, ಇದು ಎಸ್ ಆದಮೇಲೆ ಜಂಪ್ ಆಯಿತು. ಇವಾಗ ಇದು ಮುಗೀತು ನಮ್ಮದು, ಯಾಕಂದರೆ ಡಾಟ್ ಆಲ್ರೆಡಿ ಎಲ್ಲದಕ್ಕಿಂತ ಮುಂದೆ ಹೋಗಿದೆ. ಸೊ ಇವಾಗ ಇದನ್ನು ಇನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಬರಬೇಕು. ಸೊ ನೆಕ್ಸ್ಟ್ ಎಸ್ ಗಿವ್ ರೈಸ್ ಟು, ಈ ಡಾಟು ನೆಕ್ಸ್ಟ್ ಪ್ಲೇಸಿಗೆ ಹೋದ್ರೆ ಏನಾಗುತ್ತೆ, ಸಿ ಸ್ಮಾಲ್ ಸಿ ಕ್ಯಾಪಿಟಲ್ ಎ ಡಾಟ್ ಡಿ. ಸೊ ಡಾಟ್ ಡಿ ಇದೆ, ಸ್ಮಾಲ್ ಡಿ, ಇಲ್ಲಿ ಸ್ಮಾಲ್ ಡಿ ಇದೆ. ಸ್ಮಾಲ್ ಡಿ ಅಂದರೆ ನಾವು ಅದು ಯಾವ್ದಾರ ಪ್ರೊಜೆಕ್ಷನ್ ಮಾಡ್ತಿದೆಯಾ, ಇಲ್ಲ, ಸ್ಮಾಲ್ ಡಿ ಯಾವುದೇ ಪ್ರೊಜೆಕ್ಷನ್ ಮಾಡ್ತಿಲ್ಲ. ಸೊ ಇಲ್ಲೇ ಸ್ಟಾಪ್ ಆಗುತ್ತೆ. ಯಾವುದಾದ್ಮೇಲೆ ಪಾಯಿಂಟ್ ಜಂಪ್ ಆಯಿತು, ಕ್ಯಾಪಿಟಲ್ ಎ ಆದಮೇಲೆ ಪಾಯಿಂಟು ಜಂಪ್ ಆಯಿತು. ನೆಕ್ಸ್ಟ್ ಇದಾಯಿತು, ಇದ್ರದ್ದಾಯಿತು. ನೆಕ್ಸ್ಟ್ ಇದನ್ನು ಮಾಡಬೇಕಲ್ವಾ. ಸೊ ಏನು ಮಾಡ್ತೀನಿ, ಇದು I3. ಇಲ್ಲಿ ಸ್ಪೇಸ್ ಕನ್ಸ್ಟೆಂಟ್ ಇದೆ, ಅದಕ್ಕೆ ಈ ರೀತಿ ಬರೀತಾ ಇದ್ದೀನಿ. ಸೊ I3 ಆಯಿತು. ಇವಾಗ ಎ ಗಿವ್ ರೈಸ್ ಟು, ಇದನ್ನು ಸಪ್ರೇಟಾಗಿ ತೊಗೊತೀನಿ, ಅಂದರೆ ಡಾಟ್ ಎ ಬಿನ ಸಪ್ರೇಟಾಗಿ, ಡಾಟ್ ಇನ ಸಪ್ರೇಟಾಗಿ ಮಾಡ್ತೀನಿ. ಡಾಟ್ ಎ ಬಿನ ತಗೊಂಡಾಗ ಏನಾಯಿತು, ಎ ಒಂದು ಡಾಟ್ ಆ ಕಡೆ ಹೋದರೆ ಡಾಟ್ ಬಿ. ಸೊ ಡಾಟ್ ಬಿ ಪಕ್ಕದಲ್ಲಿ ಬಿ ಇದೆ, ಬಿ ಯಾವ್ದಾರ ಪ್ರೊಜೆಕ್ಷನ್ ಮಾಡ್ತಿದೆಯಾ ಸ್ಮಾಲ್ ಬಿ, ಇಲ್ಲ. ಸೊ ಅದಕ್ಕೆ ಒಂದು ರೌಂಡು. ಯಾವುದಾದ್ಮೇಲೆ ಜಂಪ್ ಆಯಿತು, ಎ ಆದಮೇಲೆ. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದೇನು, ಎ ಗಿವ್ ರೈಸ್ ಟು, ಇಲ್ಲಿ ಡಾಟ್ ಇ ಇದೆ, ಒಂದು ಡಾಟ್ ಆ ಕಡೆ ಹೋದರೆ ಈ ಡಾಟ್. ಸೊ ಇದು ಫೈನಲ್ ಆಯಿತು, ಯಾಕಂದರೆ ಡಾಟ್ ಎಲ್ಲದಕ್ಕಿಂತ ಮುಂದೆ ಬಂತು. ಯಾವುದಾದ್ಮೇಲೆ ಜಂಪ್ ಆಯಿತು, ಇ ಆದಮೇಲೆ ಜಂಪ್ ಆಯಿತು. ಸೊ ಇನ್ನು ಉಳಿದಿರೋದು ಯಾವುದು, ಇದು ಮತ್ತು ಇದು. ಇನ್ನು ಪಾಯಿಂಟು ಅಂದರೆ ಡಾಟು ಕೊನೆಯ ಪ್ಲೇಸಿಗೆ ಬಂದಿಲ್ಲ. ಸೊ ಇವಾಗ ಏನು ಮಾಡ್ತೀನಿ, ಸೊ ಇದಕ್ಕೆ ನಂಬರಿಂಗ್ ಕೊಡಬೇಕಲ್ವ, I3, ಇದು I4, ನೆಕ್ಸ್ಟ್ ಇದು I5. ಸೊ ನೆಕ್ಸ್ಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ, ಯಾಕಂದರೆ ಇದನ್ನು ಫಸ್ಟ್ ಮಾಡಿದ್ದು, I3ನ ಫಸ್ಟ್ ಮಾಡಿದ್ದು, ಅದಕ್ಕೋಸ್ಕರ I3ನ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಾಯಿತು, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಸ್ ಗಿವ್ ರೈಸ್ ಟು ಸ್ಮಾಲ್ ಸಿ ಎ ಡಿ ಡಾಟ್, ಒಂದು ಡಾಟ್ ಆ ಕಡೆ ಹೋಯಿತು. ಸೊ ಇದು ಕೂಡ ಫೈನಲ್ ಆಯಿತು. ಡಿ ಆದಮೇಲೆ ಡಾಟ್ನ ಹಾಕಿದ್ದು, ಅದಕ್ಕೋಸ್ಕರ ಮುಗೀತು. ಡಾಟ್ ಎಲ್ಲದಕ್ಕಿಂತ ಮುಂದೆ ಬಂತು, ಇಲ್ಲಿ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ, ಇದು I4 I5 I6. ನೆಕ್ಸ್ಟ್ ಎ ಗಿವ್ ರೈಸ್ ಟು ಎ ಬಿ ಡಾಟ್, ಬಿ ಆದಮೇಲೆ ಜಂಪ್ ಆಯಿತು. ಸೊ ಇದು I7. ಸೊ ಟೋಟಲ್ ನಮಗೆ I0 ಇಂದ I7ವರೆಗೂ ಬಂತು. ಕನ್ಸ್ಟ್ರಕ್ಷನ್ ಆಫ್ DFA ಆಯಿತು. ಇವಾಗ ನಾವು ಪಾರ್ಸಿಂಗ್ ಟೇಬಲ್ನ ಬರಿತಾ ಹೋಗ್ಬೇಕು. ಸೊ ಪಾರ್ಸಿಂಗ್ ಟೇಬಲ್ನ ಹೇಗೆ ಬರೆಯೋದು ಅಂತನ್ನ ನೋಡ್ತಾ ಹೋಗೋಣ. ಇಲ್ಲೇ ಬರಿತೀನಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಪಾರ್ಸಿಂಗ್ ಟೇಬಲಲ್ಲಿ I0 I1 I2 I3 I4 I5 I6 I7. ಸೊ ಟೋಟಲ್ I7ವರೆಗೂ ಇದೆ. ನೆಕ್ಸ್ಟ್ ಎ ಯಾವ್ಯಾವುದು ಟರ್ಮಿನಲ್ಸ್ ಅಂದರೆ ಏನು, ಸ್ಮಾಲ್ ಲೆಟ್ರ್. ಕ್ವಶನಲ್ಲಿ ಯಾವ್ಯಾವ ಟರ್ಮಿನಲ್ಸ್ ಇತ್ತು, ಸ್ಮಾಲ್ ಎ ಬಿ ಸಿ
ಡಿ ಇ ಇಷ್ಟಿತ್ತು. ಅದ್ರ ಜೊತೆ ಒಂದು ಡಾಲರ್ನ ಹಾಕ್ಬೇಕು ನಾವು, ಅದ್ರ ಜೊತೆ ಒಂದು ಡಾಲರ್ನ ಹಾಕಬೇಕು. ಸೊ ಇದಷ್ಟು ಸೇರಿಸಿ ಏನಾಗುತ್ತೆ ನಮಗೆ ಆ್ಯಕ್ಷನ್ ಆಗುತ್ತೆ. ನೆಕ್ಸ್ಟ್ ಇದೇನಿದು ಗೋ ಟು, ಇನ್ನೊಂದು ಕಾಲಮ್ ಗೋ ಟುಲ್ ಏನಿರುತ್ತೆ ಎಲ್ಲ ಕ್ಯಾಪಿಟಲ್ ಲೆಟರ್ಸ್. ಏನೇನಿದು ಕ್ಯಾಪಿಟಲ್ ಲೆಟರ್ಸ್ ಕ್ವಶನಲ್ಲಿ ಎ ಮತ್ತು ಎಸ್ ಇಷ್ಟು ಕ್ಯಾಪಿಟಲ್ ಲೆಟರ್ಸ್ ಇದ್ದು. ಸೊ ಇವಾಗ ಐ ನಾಟು ಫಸ್ಟ್ ಏನು ಮಾಡೋಣ, ಆ್ಯಕ್ಷನ್ನ ಮಾಡೋಣ, ನೆಕ್ಸ್ಟು ಗೋ ಟುನ ಮಾಡೋಣ. ಸೊ ಫಸ್ಟ್ ಆ್ಯಕ್ಷನ್ನಲ್ಲಿ ಐ ನಾಟು ಸ್ಮಾಲ್ ಎಗೆ ಎಲ್ಲಿಗೆ ಹೋಗ್ತಾ ಇದೆ, ಸ್ಮಾಲ್ ಎಗೆ ಐ ನಾಟ್ ಇಲ್ಲಿದೆ, ಐ ನಾಟ್ ಸ್ಮಾಲ್ ಎಗೆ ಎಲ್ಲಿಗಾರು ಹೋಗ್ತಾ ಇದೆಯಾ, ಇಲ್ಲ ಎಲ್ಲಿಗೂ ಹೋಗ್ತಾ ಇಲ್ಲ. ಸ್ಮಾಲ್ ಬಿಗೆ ಇಲ್ಲ, ಸ್ಮಾಲ್ ಸಿಗೆ ಹೋಗ್ತಾ ಇದೆಯಾ, ಹೌದು. ಎಲ್ಲಿಗೆ ಹೋಗ್ತಾ ಇದೆ, ಐ ಟೂಗೆ ಹೋಗ್ತಾ ಇದೆ. ಐ ಟೂಗೆ ಹೋಗೋದನ್ನು ನಾವು ಹೇಗೆ ಬರೀಬೇಕು, ಎಸ್ ಟು ಅಂದರೆ ಶಿಫ್ಟ್ ಟು ಅಂತ ಬರೀಬೇಕು. ನೆಕ್ಸ್ಟ್ ಫಸ್ಟ್ ಆ್ಯಕ್ಷನ್ನ ಫುಲ್ ಕಂಪ್ಲೀಟ್ ಮಾಡೋಣ. ಐ ಒನ್ನ ತಗೊಳ್ಳಿ, ಕಲರ್ ಚೇಂಜ್ ಮಾಡ್ತೀನಿ ಒಂದು ಸೆಕೆಂಡ್. ಕಲರ್ ಐ ಒನ್ ಇಲ್ಲಿದೆ. ಸೊ ಐ ಒನ್ನ ತಗೊಂಡಾಗ ಏನಾಯಿತು, ಐ ಒನ್ ಎಲ್ಲಿದೆ, ಇಲ್ಲಿ. ಐ ಒನ್ ಎಲ್ಲಿಗಾರು ಹೋಗ್ತಾ ಇದೆಯಾ, ಇಲ್ಲ, ಯಾವುದಕ್ಕೂ ಕೂಡ ಅದು ಹೋಗ್ತಾ ಇಲ್ಲ. ಸೊ ಅದನ್ನು ಫುಲ್ ಖಾಲಿ ಬಿಡ್ತೀನಿ. ನೆಕ್ಸ್ಟ್ ಐ ಟು ಇಲ್ಲಿದೆ. ಐ ಟು ಸ್ಮಾಲ್ ಎಗೆ ಎಲ್ಲಿಗೆ ಹೋಗ್ತಾ ಇದೆ, ಐ ಫೋರ್ಗೆ ಹೋಗ್ತಾ ಇದೆ. ಐ ಫೋರ್ನ ಹೆಂಗೆ ಬರಿಬೋದು ನಾನು, S4 ಅಂತ ಬರಿಬೋದು. ನೆಕ್ಸ್ಟ್ ಐ ಟು ಸ್ಮಾಲ್ ಬಿಗೆ ಎಲ್ಲಿಗಾರು ಹೋಗ್ತಾ ಇದೆಯಾ, ಇಲ್ಲ. ಸ್ಮಾಲ್ ಸಿಗೆ ಇಲ್ಲ, ಸ್ಮಾಲ್ ಡಿಗೆ ಇಲ್ಲ, ಸ್ಮಾಲ್ ಇಗೆ ಹೋಗ್ತಾ ಇದೆ. ಎಲ್ಲಿಗೆ, I5ಗೆ. ಸೊ S5 ಅಂತ ಬರಿತೀನಿ. ನೆಕ್ಸ್ಟ್ ಐ ಟು ಆಯಿತು. ಐ ತ್ರೀ ಇಲ್ಲಿದೆ. ಸ್ಮಾಲ್ ಎಗೆ ಎಲ್ಲಿಗಾರು ಹೋಗ್ತಾ ಇದೆ, ಇಲ್ಲ. ಸ್ಮಾಲ್ ಬಿಗೆ ಇಲ್ಲ, ಸ್ಮಾಲ್ ಸಿಗೆ ಇಲ್ಲ, ಸ್ಮಾಲ್ ಡಿಗೆ, ಹೌದು. ಸ್ಮಾಲ್ ಡಿಗೆ ಎಲ್ಲಿಗೆ ಹೋಗ್ತಾ ಇದೆ, I6. ಸೊ S6 ಅಂತ ಬರೀಬೇಕು. ನೆಕ್ಸ್ಟ್ I4 ಆಯಿತು. ಸೊ I3 ಆಯಿತು. ಐ ಫೋರ್ ಎಲ್ಲಿಗೆ ಹೋಗ್ತಾ ಇದೆ, ಎಗೆ ಹೋಗ್ತಾ ಇದೆಯಾ, ಇಲ್ಲ. ಬಿ ಇಲ್ಲ, ಸಿ ಬಿಗೆ ಹೋಗ್ತಾ ಇದೆ. ಎಲ್ಲಿಗೆ, I7ಗೆ. I4 ಬಿಗೆ I7ಗೆ ಹೋಗ್ತಾ ಇದೆ, ಅಂದರೆ S7 ಶಿಫ್ಟ್ 7 ಅಂತ ಬರೀಬೇಕು. ನೆಕ್ಸ್ಟ್ I4 ಆಯಿತು. ಐ5 ಎಲ್ಲಿಗಾದರೂ ಹೋಗ್ತಾ ಇದೆಯಾ, ಇಲ್ಲ. ಇದಾದಮೇಲೆ ಯಾವುದೇ ಸ್ಟೇಟ್ಸ್ಗೂ ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಫುಲ್ ಖಾಲಿ. ನೆಕ್ಸ್ಟ್ ಐ6 ಕೂಡ ಕೊನೆ ಸ್ಟೇಟು ಎಲ್ಲಿಗೂ ಹೋಗ್ತಾ ಇಲ್ಲ, ಖಾಲಿ. I7 ಕೊನೆ ಸ್ಟೇಟು ಎಲ್ಲಿಗೂ ಹೋಗ್ತಾ ಇಲ್ಲ, ಖಾಲಿ. ಸೊ ಇವಾಗ ಏನು ಮಾಡ್ತೀನಿ, ಗೋ ಟು ಕಾಲಮ್ನ ಫಸ್ಟ್ ತುಂಬಿಸ್ತೀನಿ, ಆಮೇಲೆ ಮತ್ತೆ I5 I6 I7ನ ಹೇಗೆ ತುಂಬಿಸೋದು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಒಂಚೂರು ಡಿಫ್ರೆಂಟ್. ಸೊ I0 ಗೋ ಟು ಕಾಲಮಲ್ಲಿ I0 ನೋಡಿ, I0 ಇಲ್ಲಿದೆ. ಎಗೆ ಎಲ್ಲಿಗಾರು ಹೋಗ್ತಾ ಇದೆಯಾ, ಇಲ್ಲ. ಎಸ್ಗೆ ಹೋಗ್ತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದೆ, I1. ಸೊ ಡೈರೆಕ್ಟ್ 1 ಅಂತ ಬರೆದ್ಬಿಡ್ಬೇಕು. ಸೊ ಆ್ಯಕ್ಷನ್ ಕಾಲಮಲ್ಲಿ ಹೆಂಗೆ ಬರೆಯೋದು, ಗೋ ಟು ಕಾಲಮಲ್ಲಿ ಹೆಂಗೆ ಬರೆಯೋದು ಅಂತ ಗೊತ್ತಾಗಿದೆ. ಸೊ I1ಗೆ ಹೋಗ್ತಾ ಇದ್ರೆ 1 ಅಂತ ಬರೆದಿದ್ದೀನಿ. ನೆಕ್ಸ್ಟ್ I1 ತಗೊಳ್ಳಿ. I1 ಎಲ್ಲಿಗಾದ್ರು ಹೋಗ್ತಾ ಇದೆಯಾ, ಇಲ್ಲ. ನೆಕ್ಸ್ಟ್ ಐ ಟು ಎಲ್ಲಿಗೆ ಹೋಗ್ತಾ ಇದೆ, ಕ್ಯಾಪಿಟಲ್ ಎಗೆ ಹೋಗ್ತಾ ಇದೆಯಾ, ಹೋಗ್ತಾ ಇದೆ, ಹೌದು. ಎಲ್ಲಿ, I3 ಅಂದರೆ 3 ಅಂತ ಡೈರೆಕ್ಟಾಗಿ ಬರೆದು ಬಿಡಬೇಕು. ಯಾವುದೋ ಐ ಟು 3ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಯಾವುದು, ಐ3 ಇಲ್ಲಿದೆ. I3 ಎಲ್ಲರ ಕ್ಯಾಪಿಟಲ್ ಲೆಟರ್ಸ್ಗೆ ಹೋಗ್ತಾ ಇದೆಯಾ, ಇಲ್ಲ. ನೆಕ್ಸ್ಟ್ I4 ಎಲ್ಲಾದರೂ ಹೋಗ್ತಾ ಇದೆಯಾ, I4 ಎಲ್ಲರೂ ಹೋಗ್ತಾ ಇದೆಯಾ, ಇಲ್ಲ. I5 ಇಲ್ಲ, I6 ಇಲ್ಲ, I7 ಇಲ್ಲ, ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಇವಾಗ I5 I6 I7ನ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. I5ನ ಕಂಡುಹಿಡಿಬೇಕು. ಸೊ I5 ಎಲ್ಲಿಗೆ ಹೋಗ್ತಾ ಇದೆ, ಎ ಗಿವ್ಸ್ ಟು ಇ ಇದೆ ಅಲ್ವಾ, ಈಕ್ವೇಷನ್ ಎ ಗಿವ್ಸ್ ಟು ಇ ಡಾಟ್ ಅಂದರೆ ನಮ್ಮ ಎಷ್ಟನೇ ಈಕ್ವೇಷನ್ ಆಯಿತು, ಇದು ಥರ್ಡ್ ಈಕ್ವೇಷನ್ ಆಯಿತು. ಸೊ ಥರ್ಡ್ ಈಕ್ವೇಷನ್ ಆಯಿತು, ನಂಬರಿಂಗ್ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಥರ್ಡ್ ಈಕ್ವೇಷನ್ ಆಯಿತು. ಸೊ ಈ ಎ ಫಾಲೋ ಏನು, ಫಸ್ಟ್ ಎ ಫಾಲೋ ಆಫ್ ಎ ಏನು, ಡಿ. ಸೊ ಅದನ್ನು ಹೇಗೆ ಬರಿಬೋದು ನಾವು ಅಂತಂದರೆ, ಡಿ ಕಾಮ ಎಷ್ಟನೇದಿದು, I5. ಸೊ ಡಿ ಕಾಮ 5 ಈಸ್ R3, ಯಾಕಂದರೆ ಇದು 3. ಸೊ ರೆಡ್ಯೂಸ್ 3 ಎಲ್ಲಿಗೆ ಬರೀಬೇಕು, ಡಿ ಕಾಮ 5. ಸೊ ಡಿ ಜಾಗದಲ್ಲಿ R3 ಅಂತ ಬರೀಬೇಕು. ನೆಕ್ಸ್ಟ್ I6 ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ I6 ಎಲ್ಲಿದೆ, ಇಲ್ಲಿದೆ. ಅದರ ಈಕ್ವೇಷನ್ ಏನು, ಎಸ್ ಗಿವ್ ರೈಸ್ ಟು ಸ್ಮಾಲ್ ಸಿ ಎ ಡಿ ಡಾಟ್ ಅಲ್ವಾ. ಸೊ ಈ ಎಸ್ಸಿನ ಫಾಲೋ ಏನು, ಫಾಲೋ ಆಫ್ ಎಸ್ ಏನು, ಡಾಲರ್. ಸೊ ಡಾಲರ್ ಕಾಮ ಇದೆಷ್ಟನೇದು, I6 ಅಲ್ವಾ. ಸೊ 6 ಈಸ್ ಈಕ್ವಲ್ ಟು ಎಸ್ ಗಿವ್ಸ್ ಟು ಸ್ಮಾಲ್ ಸಿ ಎ ಡಿ. ಎಷ್ಟನೇ ಈಕ್ವೇಷನ್ ನಾವು ನಂಬರಿಂಗ್ ಮಾಡ್ಕೊಂಡಾಗ, ಸೊ ನಂಬರಿಂಗ್ ಮಾಡ್ಕೊಂಡಾಗ ನಮ್ಮ ಈಕ್ವೇಷನ್ ಎಷ್ಟು, 1, ಮೊದಲನೇ ಈಕ್ವೇಷನ್ ಅಲ್ವಾ. ಸೊ ಇದು R1 ಅಂತ ಬರಿತೀನಿ. ಯಾವ ಜಾಗದಲ್ಲಿ, I6ಅಲ್ಲಿ ಡಾಲರ್ ಇರೋ ಜಾಗದಲ್ಲಿ R1 ಅಂತ ಬರಿಬೇಕು. ನೆಕ್ಸ್ಟ್ I7ನ ಹುಡುಕ್ಬೇಕು ನಾನು ಇವಾಗ. I7 ಹೇಗೆ ಹುಡುಕ್ತೀನಿ, I7 ಇಲ್ಲಿದೆ. ಈಕ್ವೇಷನ್ ಏನು, ಎ ಗಿವ್ಸ್ ಟು ಎ ಬಿ ಡಾಟ್. ಎ ಫಸ್ಟ್ ಏನು, ಫಸ್ಟ್ ಆಫ್ ಎ, ಫಾಲೋ ಆಫ್ ಎ ಏನು, ಡಿ ಕಾಮ 7 ಈಸ್ ಈಕ್ವಲ್ ಟು ಇದೆಷ್ಟನೇ ಈಕ್ವೇಷನ್ನು, ಇದು ನಮ್ಮ ಎರಡನೇ ಈಕ್ವೇಷನ್. ಸೊ R2. ಸೊ I7ನಲ್ಲಿ ಡಿ ಜಾಗದಲ್ಲಿ R2 ಅಂತ ಬರಿತೀನಿ.
ಸೊ ಮುಗೀತು. ಸೊ ಎಲ್ಲ ಆಯಿತು. ಇದೊಂದು ಮಾತ್ರ ಉಳ್ಕೊಂಡಿದೆ I1 ಏನಾಗುತ್ತೆ ಅಂದರೆ ಇದನ್ನು ನಾವು ಸ್ಪೆಷಲಾಗಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. S' ಅಂತ ಅದು ಇರಲಿಲ್ಲ, ನಾವು ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಇದು ಸ್ಪೆಷಲ್ ಕೇಸ್. ಸೊ ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ಡಾಲರ್ ಅಂದರೆ ಎಂಟಿ ಜಾಗದಲ್ಲಿ ನಾವೇನು ಮಾಡಬೇಕು, ಎ ಅಂತ ಬರೀಬೇಕು. ಎ ಅಂದ್ರೇನು, ಅಕ್ಸೆಪ್ಟ್ ಅಂತ. ಸೊ ಇವಾಗ ಎಲ್ಲಿವರೆಗೂ ಆಯಿತು, ಪಾರ್ಸಿಂಗ್ ಟೇಬಲ್ವರೆಗೂ ಆಯಿತು ನಮಗೆ. ಇವಾಗ ನಾವು ಸ್ಟ್ಯಾಕ್ ಇಂಪ್ಲಿಮೆಂಟೇಷನನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸ್ಟೆಪ್ 5 ಸ್ಟ್ಯಾಕ್ ಇಂಪ್ಲಿಮೆಂಟೇಷನ್. ಸೊ ನಮಗೆ ಕೊಟ್ಟಿದ್ದಂಥ ಕ್ವಶನ್ ಏನು, S gives to small c AD, A give rise to AB/E. ಸ್ಟ್ರಿಂಗ್ ಏನು ಕೊಟ್ಟಿದ್ದವರು, ಸ್ಟ್ರಿಂಗ್ CED ಡಾಲರ್ ಕೊಟ್ಟಿದ್ರು. ಸೊ ಸ್ಟ್ಯಾಕ್ ಇಂಪ್ಲಿಮೆಂಟೇಷನ್ ಹೇಗೆ ಮಾಡೋದು, 3 ಕಾಲಮ್ ಸ್ಟ್ಯಾಕ್, ನೆಕ್ಸ್ಟ್ ಇನ್ಪುಟ್ಸ್ ಬಫರ್ ಆರ್ ಇನ್ಪುಟ್ ಅಂತ ಬರ್ಕೋಬೋದು, ನೆಕ್ಸ್ಟ್ ಆ್ಯಕ್ಷನ್. ಸೊ ಇವಾಗ ಹೇಗೆ ಮಾಡೋದು, ಸೊ ಮೊದಲನೇದು ಸ್ಟ್ಯಾಕಲ್ಲಿ ಏನೂ ಇರಲ್ಲ, 0 ಕೋಳಿ ಮೊಟ್ಟೆ. ನೆಕ್ಸ್ಟ್ ಇನ್ಪುಟ್ಟಲ್ಲಿ ಏನಿರುತ್ತೆ, ಕೊಟ್ಟಿರುವಂಥ ಸ್ಟ್ರಿಂಗ್ ಇರುತ್ತೆ CED ಡಾಲರ್. ನೆಕ್ಸ್ಟ್ ಇವಾಗ ಏನು ಮಾಡೋದು, ಇಲ್ಲಿ ಸ್ಟ್ಯಾಕಲ್ಲಿ ಏನೂ ಇಲ್ವಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಸಿನ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿ ಯಾವ ಆ್ಯಕ್ಷನ್ ಮಾಡ್ತಾ ಇರೋದು, ಶಿಫ್ಟ್ C give rise to S2, C give rise to S2 ಅಂತ ನಾನು ಏನಕ್ಕೆ ಬರೆದೆ ಅಂತಂದರೆ, ನೋಡಿ ಇಲ್ಲಿ ಈ ಸಿನ ಯಾವುದು ಪ್ರೊಡ್ಯೂಸ್ ಮಾಡ್ತಾ ಇರೋದು, ಸಿ ಎಲ್ಲಿದೆ, ಇಲ್ಲಿದೆ. S ಈಸ್ ಪ್ರೊಡ್ಯೂಸಿಂಗ್ ಸಿ ಅಲ್ವಾ, S ಈಸ್ ಪ್ರೊಡ್ಯೂಸಿಂಗ್ ಸಿ. S2 ಇಲ್ಲಿ S2 ಈಸ್ ಪ್ರೊಡ್ಯೂಸಿಂಗ್ ಸಿ, ಅದಕ್ಕೋಸ್ಕರ ಸಿ ಈಸ್ ಪ್ರೊಡ್ಯೂಸಿಂಗ್ S ಅಂತ ನಾನು ಬರ್ದಿದ್ದೀನಿ. ಸೊ ಇವಾಗ ಶಿಫ್ಟ್ ಮಾಡಬೇಕು. ಶಿಫ್ಟ್ ಹೇಗೆ, 0 ಸಿ ಇಲ್ಲಿಗೆ ಶಿಫ್ಟ್ ಆಯಿತು, ಇನ್ನು ಉಳಿದಿರೋದೇನು ED ಡಾಲರ್ ಉಳಿತು. ಸೊ ಇವಾಗ ಸಿ ಎಲ್ಲಾದ್ರೂ ರೈಟ್ ಹ್ಯಾಂಡ್ ಸೈಡಲ್ಲಿ, ಈ ರೈಟ್ ಹ್ಯಾಂಡ್ ಸೈಡಲ್ಲಿ, ಈ ಈಕ್ವೇಷನಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಂಗಲ್ ಆಗಿದೆಯಾ ಅಂತ ನೋಡಬೇಕು. ಸಿಂಗಲ್ ಆಗಿದಿಲ್ಲ. ಸೊ ಏನು ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡಬೇಕು, ಒಂದು ವಿಚಾರ, ಇಲ್ಲಿ 2 ಅಂತ ಅಲ್ವಾ ಬರೆದಿದ್ದು, S2, ಅದಕ್ಕೋಸ್ಕರ ಇಲ್ಲೂ 2 ಅಂತ ಬರೆದ್ಬಿಡಿ ಅಷ್ಟೇ. ಶಿಫ್ಟ್ ಮಾಡಾದ್ಮೇಲೆ ಸಿ ಗಿವ್ ರೈಸ್ ಟು S2 ಅಲ್ವಾ, ಸೊ C2 ಅಂತ ಬರೀರಿ. ನೆಕ್ಸ್ಟ್ ಮತ್ತೆ ಶಿಫ್ಟ್ ಆ್ಯಕ್ಷನ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಯಾವುದು, ಇನ ಶಿಫ್ಟ್ ಮಾಡಬೇಕು, E ಶಿಫ್ಟೆಡ್ ಬೈ S5. ಸೊ E ಎಲ್ಲಿದೆ, ಇಲ್ಲಿ ನೋಡಿ, E ಎಲ್ಲಿದೆ, E ಇಲ್ಲಿದೆ, S5, E ಇಸ್ ಬೈ S5. ಆ ಟೇಬಲ್ನ ನೋಡ್ಕೊಂಡು ಮಾಡಿ, ಈಸಿ ಆಗುತ್ತೆ. ಸೊ E gives to S5 ಅಂದರೆ ಇದನ್ನು 0 C2, ಇನ ಈ ಕಡೆ ಶಿಫ್ಟ್ ಮಾಡಿದಾಗ E, ಅದರ ನಂಬರ್ ಏನು 5, E5. ಇನ್ನು ಉಳಿದಿದ್ದೇನು D ಡಾಲರ್ ಉಳಿತು. ನೆಕ್ಸ್ಟ್ E5 ಅಂದರೆ ಬರೀ E ಏನಾದರೂ ಸಿಂಗಲ್ ಹ್ಯಾಂಡೆಡ್ಲಿ ರೈಟ್ ಹ್ಯಾಂಡ್ ಸೈಡ್ ಇದೆಯಾ, ಹೌದು ಇಲ್ಲಿದೆ. ಸೊ ಈ ಸಿಂಗಲ್ ಹ್ಯಾಂಡೆಡ್ಲಿ ರೈಟ್ ಹ್ಯಾಂಡ್ ಸೈಡ್ ಇದೆ. ಸೊ ಏನು ಮಾಡ್ತೀನಿ ನಾನು, ರೆಡ್ಯೂಸ್ ಮಾಡ್ತೀನಿ. ರೆಡ್ಯೂಸ್ A gives to E, ಯಾಕಂದರೆ A ಈಸ್ ಪ್ರೊಡ್ಯೂಸಿಂಗ್ E ಅಲ್ವಾ, ಸೊ A gives to E. ಏನು ಮಾಡ್ತೀನಿ, 0 C2 A. ಸೊ ಇವಾಗ ಎ ಬರ್ದಾಯ್ತಲ್ವಾ, ಎ ಇನ ನಂಬರ್ ಏನು ನೋಡಿ, ಎ ಇನ ನಂಬರ್ ಏನು, ಎನ ನಂಬರ್ 3, ಎನ ನಂಬರ್ 3 ಇದೆ. ಸೊ A3 ಅಂತ ಬರೀಬೇಕು, A3. ಇನ್ನು ಉಳಿದಿರೋದೇನು, D ಡಾಲರ್ ಉಳಿದಿದೆ. ಸೊ ಎ ಏನಾದರೂ ಸಿಂಗಲ್ ಹ್ಯಾಂಡೆಡ್ಲಿ ರೈಟ್ ಹ್ಯಾಂಡ್ ಸೈಡ್ ಇದೆಯಾ ಇಲ್ಲಿ ಕ್ವಶನಲ್ಲಿ, ಇಲ್ಲ. ಸೊ ಏನು ಮಾಡ್ತೀನಿ, ಮತ್ತೆ ಶಿಫ್ಟ್ ಆ್ಯಕ್ಷನ್ನ ಮಾಡ್ತೀನಿ. ಶಿಫ್ಟ್ ಡಿನ ನಾನು ಶಿಫ್ಟ್ ಮಾಡಬೇಕು, ಡಿನ ಶಿಫ್ಟ್ ಮಾಡಬೇಕು. ಸೊ ಡಿ ಎಲ್ಲಿ ಎಷ್ಟನೇ ಈಕ್ವೇಷನಲ್ಲಿದೆ, ಡಿ. ಸೊ ಡಿ ಈಸ್ S6. ಶಿಫ್ಟ್ ಆ್ಯಕ್ಷನ್ಸ್ನ ಮಾತ್ರ ಕನ್ಸಿಡರ್ ಮಾಡಿ, ರೆಡ್ಯೂಸ್ ಆ್ಯಕ್ಷನ್ಸ್ನ ಕನ್ಸಿಡರ್ ಮಾಡಬೇಡ್ರಿ. ಸೊ ಡಿ ಗಿವ್ಸ್ ಟು S6 ಅಂತ ಬರಿತೀನಿ. ಸೊ ಇವಾಗ ಶಿಫ್ಟ್ ಮಾಡಾದ್ಮೇಲೆ 0 C2 A3. ನೆಕ್ಸ್ಟ್ ಡಿ ಯಾವುದರಿಂದ ಶಿಫ್ಟ್ ಮಾಡಿರೋದು, 6. ಸೊ D6. ಸೊ ಇನ್ನು ಕೊನೆಗೆ ಡಾಲರ್ ಮಾತ್ರ ಉಳಿಯುತ್ತೆ. ಡಾಲರ್ ಅಂದ್ರೇನು, ಎಂಟಿ ಅಂತ ಅರ್ಥ. ನೆಕ್ಸ್ಟ್ ಡಿ ಇದೆಯಾ ನೋಡಬೇಕು. ಸೊ ಡಿ. ಸೊ ಡಿ ಏನಾದರೂ ಕೊನೆಯಲ್ಲಿ ಇದೆಯಾ, ಇಲ್ಲ, ಡಿ ಇಲ್ಲ. ನೆಕ್ಸ್ಟ್ ಇನ್ಪುಟ್ ಏನಾಗಿದೆ, ಇನ್ಪುಟ್ ಖಾಲಿಯಾಗಿದೆ ಸ್ಟ್ರಿಂಗು. ಸೊ ಇವಾಗ ನಾನು ಶಿಫ್ಟ್ ಮಾಡೋದಕ್ಕೂ ಆಗಲ್ಲ. ಸೊ ಏನಿದ್ರು ರೆಡ್ಯೂಸ್ ಮಾಡ್ಬೋದು. ಸೊ CAD ಮೂರನ್ನೂ ADನ ಸೇರಿಸಿ ನಾನು ರೆಡ್ಯೂಸ್ ಮಾಡ್ಬೋದಾ, ಇಲ್ಲ, ಯಾವುದೂ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲ. ಸೊ ಏನು ಮಾಡ್ತೀನಿ, CAD ಮೂರನ್ನೂ ಸೇರಿಸಿ ರೆಡ್ಯೂಸ್ ಮಾಡ್ಬೋದಾ, ಇಲ್ಲೇ ಇದೆ, CAD ಮೂರನ್ನೂ ಸೇರಿಸಿ ನಾನು ರೆಡ್ಯೂಸ್ ಮಾಡ್ಬೋದು. ಸೊ ಏನು ಮಾಡ್ತೀನಿ, ರೆಡ್ಯೂಸ್ S gives to small CAD, S gives to small CAD ಅಂತ ಬರಿತೀನಿ. ಸೊ ಈ ಎಸ್ಸಿನ ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಅದೇ ಟೇಬಲ್ನ ನೋಡಿ, S gives to 1, ಎಸ್ಸಿನ ವ್ಯಾಲ್ಯೂ ಏನು 1. ಸೊ ಎಸ್ಸಿನ ವ್ಯಾಲ್ಯೂ 1 ಆಗಿರೋದ್ರಿಂದ ನಾನು ಚೇಂಜ್ ಮಾಡಿದೆ. ಸೊ 0
CAD 3 ಜಾಗದಲ್ಲಿ ಏನು ಬರೀಬೇಕು, S1. ಸೊ ಇದೇನಾಯಿತು ಡಾಲರ್. ಸೊ ಕೊನೆಗೆ ಏನಾಗುತ್ತೆ, ಅಕ್ಸೆಪ್ಟ್ ಆಗುತ್ತೆ. ಸೊ ಅಕ್ಸೆಪ್ಟ್ ಆಯಿತು. ನೆಕ್ಸ್ಟ್ ಕೊನೆಯ ಸ್ಟೆಪ್ಪನ್ನು ಇಲ್ಲೇ ಬರೆದು ತೋರಿಸ್ತೀನಿ. ಯಾವುದು, ಸ್ಟೆಪ್ 6. ಸ್ಟೆಪ್ 6 ಏನು, ನಮಗೆ ಸ್ಟೆಪ್ 6 ಪಾರ್ಸ್ ಟ್ರೀನ ಬರಿಬೇಕು. ಸೊ ಪಾರ್ಸ್ ಟ್ರೀನ ಕೆಳಗಡೆಯಿಂದ ಬರ್ಕೊತ ಹೋಗಿ. ಸೊ ಫಸ್ಟ್ ಏನಿದೆ, ಎಸ್ ಇದೆ, 0ನ ಬಿಟ್ಟಾಕಿ, ಎಸ್ ಇದೆ. ಅದು 1 2 ಅಂತ ಎಲ್ಲ ಏನು ಬರಿಬೇಡಿ, ಎಸ್ ಇದೆ. ಸೊ ಎಸ್ ಏನ ಪ್ರೊಡ್ಯೂಸ್ ಮಾಡ್ತಾ ಇದೆ, CAD 3 ಪ್ರೊಡ್ಯೂಸ್ ಮಾಡ್ತಾ ಇದೆ. CAD 3 ಪ್ರೊಡ್ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ ಈ CAD ಆದಮೇಲೆ ಏನಾಗ್ತಾ ಇದೆ, ಇಲ್ಲಿ CAD 3 ಸೇರಿಸಿ CAನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆಲ್ರೆಡಿ CA ನನಗೆ ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಈ CA ಸೇರಿಸಿ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ, CEನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆಲ್ರೆಡಿ ನನಗೆ ಪ್ರೆಸೆಂಟ್ ಇದೆ. ಇವಾಗ ಇನ ಬರಿಬೇಕು. ಇನ ಯಾವ ಜಾಗದಲ್ಲಿ ಬರಿಬೇಕು, ಸೊ ಇನ ಯಾವ್ದು ರಿಪ್ಲೇಸ್ ಮಾಡಿರೋದು, ಇನ ಎ ರಿಪ್ಲೇಸ್ ಮಾಡಿದೆ ನೋಡಿ ಇಲ್ಲಿ. ಎ ಈಸ್ ರಿಪ್ಲೇಸ್ಡ್ ಬೈ ಇ, ಎ ಈಸ್ ರಿಪ್ಲೇಸ್ಡ್ ಬೈ ಇ. ಸೊ ಏನು ಮಾಡ್ತೀನಿ, ಎ ಆದಮೇಲೆ ಪಾರ್ಸ್ ಟ್ರೀನ ಕಂಟಿನ್ಯೂ ಮಾಡಿ ಇ ಅಂತ ಬರಿತೀನಿ. ಇಷ್ಟೇ ಸಿಂಪಲ್. ಪಾರ್ಸ್ ಟ್ರೀನ ಬರೆದ್ರೆ ಮುಗೀತು. ಸೊ ಟೋಟಲ್ ಎಲ್ಲ ಸ್ಟೆಪ್ಸನ್ನು ಮುಗಿಸಿದ್ದೀವಿ. ಸೊ ಇಷ್ಟು ಮಾಡಿದ್ರೆ SLR ಪಾರ್ಸರ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.